ಇವತ್ತು ಸಂಜೆ ಮುಂದೆ ಚಾ ಜೊತೆಗೆ ಬಿಸಿ ಬಿಸಿ ಆದಂತಹ ಬದ್ನಿಕಾಯಿ ಬೋಂಡ ಮಾಡಿದ್ದೀರಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇದಕ್ಕೆ ನಾ ಅರ್ಧ ಕೆಜಿ ಬದ್ನಿಕಾಯಿ ತೊಗೊಂಡೇನ್ರಿ. ಸ್ವಲ್ಪ ಸಣ್ಣ ಸೈಜಿನ ಬದ್ನಿಕಾಯಿ ತೊಗೋರಿ. ಇದನ್ನೆಲ್ಲ ನೀರಾಗ ಹಾಕ್ಕೊಂಡು ಒಂದು ಅರ್ಧ ಚಮಚ ಅಷ್ಟು ಉಪ್ಪು ಹಾಕೋರಿ. ಎಣ್ಗಾಯಿ ಮಾಡಕ್ಕೆ ಹೆಂಗೆ ಹೆಚ್ಕೊಂತೇವಲ್ರಿ ಹಂಗೆ ಇದನ್ನು ಹೆಚ್ಕೊಂಡ್ಬಿಡ್ರಿ. ಆಮೇಲೆ ಇದನ್ನು ಚಲೋ ತಂಗ ಒಂದು ಬಟ್ಟಿಲಿಂದ ಒರೆಸ್ಕೋರಿ. ಕಾದ ಎಣ್ಣೆ ಒಳಗೆ ಇವನ್ನೆಲ್ಲಾನು ಒಂದ್ಸರಿ 5 ರಿಂದ 10 ನಿಮಿಷ ಇದನ್ನು ಫ್ರೈ ಮಾಡ್ಕೋರಿ. ಎಣ್ಣೆ ಒಳಗೆ ಕರ್ಕೊಳ್ಳೋದ್ರಿಂದ ಬದ್ನಿಕಾಯಿ ಸ್ವಲ್ಪ ಮೆತ್ತಗೆ ಹಾಕವ್ರಿ. ಅವನ್ನ ಸೈಡಿಗೆ ಎತ್ತಿಟ್ಟು ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಅಷ್ಟು ಒಣ ಕೊಬ್ಬರಿ ಹಾಕೋರಿ. 1-2 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕೋರಿ. 2 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಚಮಚದಷ್ಟು ಉಪ್ಪು, 1 ಚಮಚ ಧನಿಯಾ ಪೌಡರ್, 1 ಚಮಚದಷ್ಟು ಜೀರಿಗೆ ಪುಡಿ, 1/4 ಚಮಚದಷ್ಟು ಅರಿಶಿನ, ಅರ್ಧ ಚಮಚದಷ್ಟು ಗರಂ ಮಸಾಲ, ಅರ್ಧ ಚಮಚ ಗರಂ ಮಸಾಲ, ಒಂದ್ ಸ್ವಲ್ಪ ಕರಿಬೇವು ಹಾಕೊಂಡು ಇದನ್ನ ಪೌಡರ್ ಮಾಡ್ಕೊಂಡ್ಬಿಡ್ರಿ. ಇಷ್ಟು ಸಣ್ಣಗೆ ಇದನ್ನ ಮಾಡ್ಕೊಂಡ್ಬಿಡ್ರಿ. ಒಂದು ಪ್ಲೇಟಿಗೆ ಇದನ್ನೆಲ್ಲ ತಕ್ಕೊಡ್ರಿ. ಒಂದು ಡಬ್ರಿಗೆ 1 ಕಪ್ ಅಷ್ಟು ಕಡ್ಲಿ ಹಿಟ್ಟು, 1 ಚಮಚ ಅಜ್ವಾಯಿನ ಕೈಯೊಳಗೆ ತಿಕ್ಕೊಂಡು ಹಾಕೋರಿ. ಅರ್ಧ ಚಮಚ ಅರಿಶಿನದ ಪುಡಿ, ಅರ್ಧ ಚಮಚ ಧನಿಯಾ ಪೌಡ್ರ್, 1 ಚಮಚ ಖಾರದ ಪುಡಿ, ಅರ್ಧ ಚಮಚ ಉಪ್ಪು ಹಾಕೊಳ್ರಿ. ಸ್ವಲ್ಪ ನೀರು ಹಾಕೊಂಡು ಇದನ್ನ ಕಲಿಸ್ಕೋರಿ. ಭಾಳ ತೆಳ್ಳಗೂ ಮಾಡ್ಕೋಬೇಡ್ರಿ. ಬದ್ನಿಕಾಯಿಗೆ ಇದೆಲ್ಲ ಹತ್ಕೊಳ್ಳೋ ಹಂಗೆ ಸ್ವಲ್ಪ ಗಟ್ಟಿಯಾಗ ಕಲಿಸ್ಕೋರಿ. ಆಮೇಲೆ ಎಣ್ಣೆ ಕರೆದಂತಹ ಬದ್ನಿಕಾಯಿ ಒಳಗೆ ಮಾಡಿದಂತಹ ಮಸಾಲಿನೆಲ್ಲ ತುಂಬಿಕೊಳ್ರಿ. ಕಡ್ಲಿ ಹಿಟ್ಟಿನ ಬ್ಯಾಟರ್ಗೆ 1 ಪಿಂಚ್ ಅಷ್ಟು ಸೋಡಾ ಹಾಕೋರಿ. ಆಮೇಲೆ ತುಂಬಿದಂತಹ ಬದ್ನಿಕಾಯಿನ ಕಡಲೆ ಹಿಟ್ಟಿನ ಬ್ಯಾಟರ್ ಒಳಗೆ ಎದ್ದಿ ಎಣ್ಣೆ ಒಳಗೆ ಒಂದೊಂದ ಹಾಕ್ಕೊಂತ ಹೋಗ್ರಿ. ಚಂದಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಕರ್ಕೊಳ್ರಿ. ಅದ್ರ ಜೊತೆಗೆ ತಿನ್ನಕ ಹಸಿಮೆಣಸಿಕಾಯಿನೂ ಕರ್ಕೊಂಡೇನ್ರಿ. ಮಸ್ತ್ ಟೇಸ್ಟಿ ಆದಂತಹ ಬಿಸಿ ಬಿಸಿ ಆದಂತಹ ಮಸಾಲ ಬದ್ನಿಕಾಯಿ ಬೋಂಡ ತಯಾರಾಗ್ಯಾವ್ರಿ. ಸಂಜೆ ಮುಂದೆ ಚಾ ಜೊತೆಗೆ ಭಾಳ ಮಸ್ತ್ ಅನಿಸ್ತಾವ್ರಿ. ಒಂದ್ಸಲ ನಿಮ್ಮ ಮನ್ಯಾಗೂ ಇದನ್ನ ಟ್ರೈ ಮಾಡಿ ನೋಡ್ರಿ.